ಹಾಯ್, ನಾನು ನಿಮ್ಮ ಸುನೀತಾ. ಇವತ್ತೊಂದು ಪಲಾವ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ರೀ. ಅದಕ್ಕೆ ಬೇಕಾಗಿಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಅದಕ್ಕೆ 2 ಕಪ್ ರೈಸು, 2 ಆನಿಯನ್ನು, ಸೋಯಾ ಚಂಕ್ಸು, ಗರಂ ಮಸಾಲ, ಆಯಿಲ್, ಕರಿ ಲೀವ್ಸು ಮತ್ತು ಉಪ್ಪು, ರುಚಿಗೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಸಕ್ಕರೆ, ತುಪ್ಪ ಎಲ್ಲವನ್ನು ಹಾಕಬೇಕು. ಮೊದಲಿಗೆ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀವಿ ರೀ. ಆಯಿಲ್ ಫ್ರೀ ಹೀಟ್ ಆದಮೇಲೆ ನಾವು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿದ್ದೀವಿ ರೀ. ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕರಿಬೇವನ್ನು ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಆನಿಯನ್ನು ಕೂಡ ಹಾಕಿದ್ದೀವಿ ರೀ. ಆನಿಯನ್ನು ಸ್ವಲ್ಪ, ಆಮೇಲೆ ಒಂದು ಆಲೂಗಡ್ಡೆಯನ್ನು ಹೆಚ್ಚಿಟ್ಟಿಟ್ಕೊಂಡಿದ್ದೀವಿ ರೀ. ಒಂದು ಆಲೂಗಡ್ಡೆಯನ್ನು ಹಾಕಿದ್ವಿ. ಆಲೂಗಡ್ಡೆ ಆದಮೇಲೆ ನಾವು ಇಲ್ಲೇ ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀವಿ ರೀ. ಹಸಿಮೆಣಸಿನ್ಕಾಯಿ ಹಾಗೂ ಮತ್ತು ಸ್ವಲ್ಪ ಕಡಲೆಕಾಳು ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ ರೀ. ಫ್ರೈ ಮಾಡಿ ಸ್ವಲ್ಪ ಆದಮೇಲೆ ಅದು ಫ್ರೈ ಎಲ್ಲ ಆದಮೇಲೆ ಇಲ್ಲಿ 2 ಗ್ಲಾಸ್ನಷ್ಟು ಅಕ್ಕಿ ಮತ್ತು ಸೋಯಾ ಚಂಕ್ಸನ್ನು ಪಲಾವ್ ಮಾಡೋಕ್ಕಿಂತ ಮುಂಚೆಗೆ ನೆನೆ ಹಾಕಿ ಇಟ್ಟಿದ್ವಿ. ಅದನ್ನು ನಾವೀಗ ಹಾಕಬೇಕು. ಅದಕ್ಕೆ ಸ್ವಲ್ಪ ಕಡಲೆಕಾಳು ಹಾಗೂ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ದೀವಿ ರೀ. ಆಮೇಲೆ ನಾವಿಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಸೋಯಾನ ನೀರಿನೊಳಗೆ ನೆನೆ ಹಾಕಿಟ್ಟಿದ್ವಲ್ಲ, ಅದನ್ನು ಸ್ಕ್ವೀಸ್ ಮಾಡಿ ಆ ಪಲಾವ್ಗೆ ಫ್ರೈ ಮಾಡೋಕೆ ಹಾಕಬೇಕು. ಮೊದಲಿಗೆ ಹಾಕಬೇಕು. ಆಮೇಲೆ ನಾವು ಇಲ್ಲೇ 2 MTR ಗರಂ ಮಸಾಲ ಪೌಡ್ರನ್ನು 1 ಸ್ಪೂನಷ್ಟು ಹಾಕಿದ್ವಿ ರೀ. 1 ಸ್ಪೂನು. ಹಾಗೆ ಮತ್ತು ಮನೆಯಲ್ಲಿ ಮಾಡಿಟ್ಟಿದ್ವಿ ಸ್ವಲ್ಪ ಸ್ಪೈಸಸ್ ಗರಂ ಮಸಾಲ, ಅದನ್ನು ಕೂಡ ನಾನು ಇಲ್ಲೇ ಹಾಕಿದೆ ಪಲಾವ್ಗೆ. ಆಮೇಲೆ ನಾವು ಏನು 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ವಲ್ಲ, ಅದಕ್ಕೆ ನಾವು ಈ ಸ್ಪೈಸಸ್ಗೆಲ್ಲ ಏನು ಫ್ರೈ ಮಾಡ್ತಿದ್ವಿ ಅಲ್ಲ, ಅದಕ್ಕೆಲ್ಲ ಇದು ಅಕ್ಕಿನ ಹಾಕಿ ಅದ್ರ ಜೊತೆಗೆ ಸ್ಪೈಸಸ್ ಜೊತೆಗೇ ಅದನ್ನು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡೆಲ್ಲ ಅಕ್ಕಿ ಅದಕ್ಕೆ ಹೊಂದ್ಕೊಂಡಾದಮೇಲೆ ಮಸಾಲೆಗೆ ನಾವು ಏನು ಮಾಡಬೇಕಂದ್ರೆ 2 ಅಕ್ಕಿ ತೊಗೊಂಡಿದ್ವಲ್ಲ, ಅದೇ ಗ್ಲಾಸಲ್ಲೇ 1:2 ಅಂತಂದು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕಿದ್ವಿ ರೀ. ಕೊನೆಯಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ ರೀ. ಹಾಗೂ ಸ್ವಲ್ಪ ಲಿಂಬೆ ರಸ ಕೂಡ, ಒಂದು ಲಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡಿ ಅದರ ರಸನೂ ಕೂಡ ಇಲ್ಲೇ ನಾವು ಹಾಕಿದ್ವಿ ರೀ. ಆಮೇಲೆ ನಾವು ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕ ಸ್ವಲ್ಪ ಒಂದು 1/4 ಚಮಚದಷ್ಟು ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ವಿ ರೀ. ಖಾರದ ಮಾಡೋ ಹೊತ್ತಿನಾಗ ಸ್ವಲ್ಪ ಸಕ್ಕರೆ ಹಾಕಿದರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿ ಬರ್ತೈತೆ ಅಂತಂದು. ಹಾಗೆ ಕೂಡ ಇಲ್ಲೇ 1.5 ಸ್ಪೂನಷ್ಟು ಸ್ವಲ್ಪ ತುಪ್ಪನೂ ಹಾಕಿ ಲಾಸ್ಟ್ಗೆ ಫೈನಲ್ ಆಗಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 1 ವಿಷಲ್ ಹೊಡೆಸ್ಬೇಕು ರೀ. ಈ 1 ವಿಷಲ್ ಹೊಡೆಸೋ ಮಟ್ಟ ನಾವೇನು ಮಾಡಿದ್ವಿ ಅಂದ್ರೆ ಪಲಾವ್ಗೆ ಸೈಡ್ ಡಿಶ್ಶಾಗಿ ಒಂದು ಆನಿಯನ್ ರೈತಾನ ಮಾಡ್ತಾಯಿದ್ದೀವಿ ರೀ. ಮೊದಲಿಗೆ 1 ಕಪ್ನಷ್ಟು ಮೊಸರು ತೊಗೊಂಡಿದ್ದೀವಿ ರೀ. ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿಯನ್ನು ಆ ಮೊಸರಿನೊಳಗೆ ಹಾಕಿದ್ವಿ ರೀ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೈಯಾಡಿಸಿದ್ರೆ ಅದು ರೈತ ಸರಿಯಾಗಿ ಬಿಡುತ್ತೆ ರೀ. ಮೊಸರು ಪಲಾವ್ ಜೊತೆ ತಿನ್ನೋಕೆ ರೈತ ಸರಿಯಾಗಿ ಬಿಡುತ್ತೆ. ಆಮೇಲೆ ನಾವು 1 ವಿಷಲ್ ಆದಮೇಲೆ ಪಲಾವ್ನ ಹೇಗೆ ಬಂದಿದೆ ಅಂತಂದು ನೋಡೋಣ ಬನ್ನಿರಿ. ಈಗ ಪಲಾವು ಭಾಳ ಮಸ್ತಾಗಿ ಘಮ ಘಮ ಅನ್ನೋ ಸ್ಮೆಲ್ ಕೂಡ ಬರ್ತಾಯಿದೆ ರೀ. ಪಲಾವ್ನೂ ಕೂಡ ಮಸ್ತಾಗಿದೆ. ಪಲಾವ್ನ ವಾಸನೆ ಮೇಲೆ ಪಲಾವ್ ಹೆಂಗಾಗಿದೆ ಅಂತಂದು ಕಂಡು ಹಿಡಿಬೋದು ರೀ. ಈಗ ಸರ್ವ್ ಮಾಡಿ ಒಂದು ರೈತ ಜೊತೆಗೆ ಸರ್ವ್ ಮಾಡಿದ್ವಿ ರೀ. ನಿಮಗೂ ಈ ಪಲಾವ್ ಇಷ್ಟ ಆಗಿದೆ ಅಂತಂದರೆ ನಮ್ಮ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.